ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 38 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ವಿಲೇಜಿಂದ 1 ಕಿಲೋಮೀಟರ್ ದೂರ ಆಗುತ್ತೆ. ಅಂದರೆ ವಿಲೇಜಿಂದನೇ ಬರಬೇಕು, ತಾರೋಡಿಂದ ವಿಲೇಜಿಂದನೇ ಬರಬೇಕು. ಅಂದರೆ ಇದು ಸರ್ವಿಸ್ ರೋಡ್, ಅಂದರೆ ನಕಾಶೆ ರೋಡು. ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಇದು ಎಷ್ಟು ಎಕರೆ ಇದೆ, ಈ ಜಮೀನಿನ ಬೆಲೆ ಎಷ್ಟು, ನೀರಿನ ಸ್ಥಿತಿ ಹೇಗಿದೆ, ಜೊತೆಗೆ ಏನೆಲ್ಲ ಈ ಜಮೀನಲ್ಲಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಇದು ಚಳ್ಳಕೆರೆಯಿಂದ 38 ಕಿಲೋಮೀಟ್ರು, ಬೆಂಗಳೂರಿಂದ 238 ಕಿಲೋಮೀಟ್ರು. ಇದು 8 ಎಕರೆ ಮಾರುವಂಥ ಜಮೀನು. ಅಂದರೆ 2 ಪಾಣಿ ಬರುತ್ತೆ, 8 ಎಕರೆ ಮಾರುವಂಥ ಜಮೀನು. ಇದು ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಜಮೀನು. ನಾನು ವಿಡಿಯೋ ಕೊನೆವರೆಗೂ ನೋಡಿ ಈ ಜಮೀನಿನ ಬೆಲೆ ಹೇಳ್ತೀನಿ. ಜೊತೆಗೆ ಮೊದಲಿಗೆ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು, ಯಾವುದೇ ರೀತಿ ಮಣ್ಣಿನಂತೂ ಪ್ರಾಬ್ಲಮ್ ಇಲ್ಲ. ಈ ಕಡೆ ಪ್ಯೂರ್ ರೆಡ್ ಸಾಯಿಲೆ ನೋಡಿ. ಇನ್ನು ಈ ಜಮೀನಿಗೆ ಅಂದರೆ ಕೆಲವು ನಾವು ಈ ಕಡಿಮೆ ಬೆಲೆಯಲ್ಲಿ ಹಾಕುವಂಥ ಜಮೀನುಗಳಿಗೆ ಯಾವುದೇ ರೀತಿ ನೀರಿನ ಸ್ಥಿತಿ, ವಿದ್ಯುತ್ತು ಅಂದರೆ ಕರೆಂಟು ಯಾವುದು ಇರೋದಿಲ್ಲ. ಆದರೆ ಈ ಜಮೀನಿಗೆ ಅದೊಂದು ಪ್ಲಸ್ ಪಾಯಿಂಟ್. ಈಗ ನೋಡಿ, ವಿದ್ಯುತ್ ಕಂಬ ಇರೋದು ಕೇವಲ ಈ ಜಮೀನಿಗೆ ಮೂಲೆಯಲ್ಲಿ. ಜೊತೆಗೆ ಇತ್ತೀಚೆಗೆ ಇಲ್ಲೊಂದು TC ಹಾಕ್ಸಿದ್ದಾರೆ ನೋಡಿ, ಬೋರ್ ಕೂಡ ಹಾಕ್ಸಿದ್ದಾರೆ, ಕಾಣಿಸ್ತಾ ಇದೆ ನೋಡಿ ಬೋರು. 2 ಇಂಚು ನೀರು ಬಿದ್ದಿದೆ. ಸದ್ಯಕ್ಕೆ ನೀರಿನ ಸ್ಥಿತಿ, ವಿದ್ಯುತ್ ಅಂದರೆ ಕರೆಂಟು ಎರಡೂ ಚೆನ್ನಾಗಿದೆ ಈ ಜಮೀನಿಗೆ. ನೀವು ಕೂಡ ಅದೇ ವಿದ್ಯುತ್ತಲ್ಲಿ ಬಳಸ್ಕೋಬೋದು. ನೀವು ಬಳಸ್ಕೊಂಡು ಇದನ್ನು ಅಗ್ರಿಕಲ್ಚರ್ ಲ್ಯಾಂಡಾಗಿ ಮಾಡ್ಕೋಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಪ್ಯೂರ್ ರೆಡ್ ಸಾಯಿಲ್ಲು, ಮಣ್ಣು ಚೆನ್ನಾಗಿದೆ. ಇನ್ನು ಇದು ಪೂರ್ವ ಜನರಲ್. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಯಾವುದೇ ಒಂದು ಜಮೀನು ಪೂರ್ವ ಜನರಲ್ಲಿದ್ದು ಅಥವಾ ಈಗ ಯಾವುದೇ ಆಗಿರಲಿ, ಅದು ಇಲ್ಲ ಜನರಲ್ ಆಗಿರಬೇಕು. 2 ಬಿಟ್ಟು ಬೇರೆ ಯಾವ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡೋದಿಲ್ಲ. ಪೂರ್ವ ಜನರಲ್ ಆಗಿದ್ದರೆ ಮಾತ್ರ, ಜೊತೆಗೆ ಜನರಲ್ ಆಗಿದ್ದರೆ ಮಾತ್ರ, ಅವೆರಡು ಇದ್ದರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಅನದರ್ ಬೇರೆ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಲ್ಲ. ನೀವು ಯಾವುದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ. ನೀವು ಡೈರೆಕ್ಟಾಗಿ ಇಲ್ಲಿಗೆ ಜಮೀನು ಹತ್ರ ಬರ್ಬೋದು, ವಿಸಿಟ್ ಮಾಡ್ಬೋದು. ಜೊತೆಗೆ ಇಲ್ಲೆಲ್ಲ ವಿಚಾರವನ್ನು ತಿಳ್ಕೊಂಡು ಈ ಜಮೀನಿನ ಬಗ್ಗೆ ಖರೀದಿ ಮಾಡೋದಕ್ಕೆ ನೀವು ಮುಂದೆ ಬೀಳ್ಬೋದು ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಸದ್ಯಕ್ಕೆ ನೀರಿನ ಸ್ಥಿತಿ, ಮಣ್ಣು, ಜನರಲ್ ಪ್ರಾಪರ್ಟಿ ಎಲ್ಲವೂ ಕೂಡ ಆಯಿತು. ಈಗ ಕೊನೆಯದಾಗಿ ಈ ಜಮೀನಿಗೆ ಬೆಲೆಯನ್ನು ಹೇಳುವ ಸಮಯ. ಈ ಜಮೀನಿಗೆ 1 ಎಕರೆಗೆ 6.5 ಲಕ್ಷ ಹೇಳ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, 1 ಎಕರೆಗೆ 6.5 ಲಕ್ಷ ಹೇಳ್ತಾರೆ. ತಗೋಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಡ್ರೈ ಲ್ಯಾಂಡ್ ತೊಗೋಬೇಕಾದ್ರೆ ಕರೆಂಟು, ನೀರು ಎಲ್ಲವೂ ಇರೋದಿಲ್ಲ. ಆದರೆ ಈ ಜಮೀನಿಗೆ ಅವೆರಡೂ ಕೂಡ ಪ್ಲಸ್ ಪಾಯಿಂಟ್ ಇದೆ. ಜೊತೆಗೆ ವಿಲೇಜಿಂದ ಇಲ್ಲಿ 1 ಕಿಲೋಮೀಟ್ರ್ ಆಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ಕೋಳಿ ಫಾರಮು ಅಥವಾ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಮಣ್ಣು ಕೂಡ ಚೆನ್ನಾಗಿದೆ, ಸಣ್ಣ ಕಲ್ಲಿದೆ, ಏನು ತೊಂದರೆ ಇಲ್ಲ. ಅಂಥ ದೊಡ್ಡ ಕಲ್ಲೇನಲ್ಲ, ನೀವು ಮಾಡ್ಕೋಬೋದು ಚೆನ್ನಾಗಿ. ಒಂದು ಸಾಗುವಳಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಪಕ್ಕದಲ್ಲಿ ಬೋರ್ ಹಾಕ್ಸಿರೋದ್ರಿಂದ ಅವರು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೂ ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು. ಇನ್ನು ನನ್ನಲ್ಲಿ ಏನಾದರೂ ತಪ್ಪುಪದೇಶಗಳಿದ್ದರೆ, ಅಂದರೆ ವಿವರಣೆ ಕೊಡುವಾಗ ಕೆಲವೊಂದಿಷ್ಟು ಮಿಸ್ಟೇಕ್ ಆಗಿರ್ತವೆ, ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ದುಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಈ ಜಮೀನಿನ ಹುಡುಕಾಟದಲ್ಲಿ ಇರ್ತಾರಲ್ಲ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇನ್ನು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.